ಗ್ರಹಣದ ಸಮಯದಲ್ಲಿ ಚಾಮುಂಡಿಗೆ ವಿಶೇಷ ಅಭಿಷೇಕವನ್ನ ಮಾಡಲಾಗುತ್ತೆ, ವಿಶೇಷ ಪೂಜೆ ಇರುತ್ತೆ. ಇನ್ನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಕೂಡ ಬಂದ್ ಮಾಡಲಾಗುತ್ತೆ. ಗ್ರಹಣದ ಎಫೆಕ್ಟ್ ಇದು. ಬೆಳಿಗ್ಗೆ 10 ಗಂಟೆಯಿಂದ ದೇವಸ್ಥಾನವನ್ನ ಬಂದ್ ಮಾಡ್ತಾರೆ. ಬೆಳಿಗ್ಗೆ 7:30ಕ್ಕೆ ದೇವರ ಅಭಿಷೇಕ ಆದ್ರೆ 8:30ಕ್ಕೆ ಮಹಾಮಂಗಳಾರತಿ ಇರುತ್ತೆ. ಸಂಜೆ 7:45 ನಂತರ ಭಕ್ತರಿಗೆ ಅವಕಾಶವನ್ನ ದರ್ಶನಕ್ಕೆ ನೀಡಲಾಗಿದೆ. ಈ ಗ್ರಹಣ ಹೇಗೆ ಮತ್ತು ಯಾವ್ಯಾವ ದೇವಸ್ಥಾನಗಳಲ್ಲಿ ಹೇಗಿರುತ್ತೆ ಅನ್ನೋದನ್ನ ಡಾಕ್ಟರ್ BR ಗುರುಪ್ರಸಾದ್, ನಿರ್ದೇಶಕರು, ನೆಹರು ತಾರಾಲಯ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಕೇಳೋಣ. 2026 ಅಂದ್ರೆ ಬರುವ ಮಾರ್ಚ್ 3 ಈ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಒಂದು ಅಪೂರ್ವವಾದ ವಿದ್ಯಮಾನ, ಸಂಪೂರ್ಣ ಚಂದ್ರಗ್ರಹಣ. ಇದು ಅಂದ್ರೆ ಟೋಟಲ್ ಲೂನಾರ್ ಎಕ್ಲಿಪ್ಸ್. ಇದು ಈ ವರ್ಷದ ಮೊದಲನೇ ಚಂದ್ರಗ್ರಹಣ ಅಂತ ಹೇಳಿದೆ. ಈ ವರ್ಷದಲ್ಲಿ 2 ಸೂರ್ಯಗ್ರಹಣಗಳು, 2 ಚಂದ್ರಗ್ರಹಣಗಳು ನಡೆಯುತ್ತವೆ. ಸೂರ್ಯಗ್ರಹಣ ಈ ವರ್ಷದ ಮೊದಲನೆಯ ಗ್ರಹಣ ಹಾಗೂ ಮೊದಲನೆಯ ಸೂರ್ಯಗ್ರಹಣ ಫೆಬ್ರವರಿ 17ನೇ ತಾರೀಕು ನಡೆಯಿತು. ಅದು ಕಂಕಣ ಸೂರ್ಯಗ್ರಹಣ. ಅಂದ್ರೆ ಸೂರ್ಯ ನಮಗೆ ಒಂದು ಬಳೆಯ ತರ, ಪ್ರಖರವಾದ ಬಳೆಯ ತರ ಗೋಚರಿಸಿದ. ಮೊದಲನೇದಾಗಿ ಈ ಚಂದ್ರಗ್ರಹಣದ ವೇಳೆ ಏನಾಗತ್ತಪ್ಪ ಅಂದ್ರೆ, ಸೂರ್ಯ ಹಾಗೂ ಚಂದ್ರರ ನಡುವೆ ಭೂಮಿ ಬರುತ್ತೆ. ಚಂದ್ರಗ್ರಹಣ ಆಗೋದು ಹುಣ್ಣಿಮೆಯ ದಿವಸ ಚಂದ್ರಗ್ರಹಣ ಆಗುತ್ತೆ. ಅಂದ್ರೆ ಭೂಮಿ ಮಧ್ಯದಲ್ಲಿ ಇಲ್ಲಿದ್ರೆ ಸೂರ್ಯನ ಬೆಳಕು ಚಂದ್ರನ ಒಂದು ಮುಖದ ಮೇಲೆ ಸಂಪೂರ್ಣವಾಗಿ ಬಿದ್ದು ಆ ಮುಖ ನಮಗ್ ಕಾಣುತ್ತೆ. ಅದನ್ನೇ ನಾವು ಹುಣ್ಣಿಮೆ ಅಂತ ಹೇಳ್ತೀವಿ. ಆದ್ರೆ ಆ ವಿದ್ಯಮಾನ ನಡೀತಿದ್ದಾಗ ಭೂಮಿ ಅಡ್ಡ ಬಂದ್ಬಿಡುತ್ತೆ ಸೂರ್ಯ ಹಾಗೂ ಚಂದ್ರರ ನಡುವೆ. ಭೂಮಿ ತನ್ನ ದೊಡ್ಡ ನೆರಳನ್ನ ಬೀರತ್ತೆ ಅಂತರಿಕ್ಷದಲ್ಲಿ. ಆ ಭಾಗವನ್ನ, ಆ ದಟ್ಟವಾದ ನೆರಳಿನ ಭಾಗದ ಒಳಗೆ ಏನಾದ್ರೂ ಚಂದ್ರ ಪ್ರವೇಶಿಸಿದ್ರೆ ಆಗ ಸಂಪೂರ್ಣ ಚಂದ್ರಗ್ರಹಣ ಉಂಟಾಗಿದೆ. ಈ ಗ್ರಹಣ ಭಾರತೀಯ ಕಾಲಮಾನದ ಪ್ರಕಾರ ಪ್ರಾರಂಭ ಆಗೋದು ಮಾರ್ಚ್ 3 ಮಧ್ಯಾಹ್ನ 2:14 ಸುಮಾರಿಗೆ ಭಾರತೀಯ ಪ್ರಕಾರ. ಮೊದಲನೆಯ ಹಂತ ಅಂದ್ರೆ ಈ ಗ್ರಹಣದ್ದು ಚಂದ್ರ ಭೂಮಿಯ ಒಂದು ಪಾರ್ಶ್ವ ಛಾಯೆ ಅಥವಾ ಮಂದವಾದ ಛಾಯೆಯನ್ನ ಪೆನಂಬ್ರಾ ಅಂತ ಹೇಳ್ತಾರೆ, ಅದನ್ನ ಪ್ರವೇಶಿಸುತ್ತೆ ಚಂದ್ರಗೋಲ. ಈ ಪೆನಂಬ್ರಾ ಅಥವಾ ಅರೆಛಾಯೆ ಇರುವಂತಹ ಪ್ರದೇಶದಲ್ಲಿದ್ದಾಗ, ಭೂಮಿಯ ಅರೆಛಾಯೆ ಪ್ರದೇಶದಲ್ಲಿದ್ದಾಗ ಈ ಗ್ರಹಣ ನಡೀತಿರೋದೇ ಗೊತ್ತಾಗುತ್ತೆ. ಒಟ್ಟು ಚಂದ್ರಗ್ರಹಣ 5:15 ಗಂಟೆಗಿಂತ ಜಾಸ್ತಿ ಇದಾಗತ್ತೆ. ಇದು 1 ಗಂಟೆಗಿಂತ ಸ್ವಲ್ಪ ಈ ಒಂದು ಅವಧಿಯಲ್ಲಿ ನಡೆಯುತ್ತೆ. ಇದಾದ ಮೇಲೆ ಈ ಚಂದ್ರ ಭೂಮಿಯ ಅರೆನೆರಳನ್ನು ಮೊದಲ ಭಾಗ ಪ್ರವೇಶಿಸುತ್ತೆ, ಮೊದಲ ಅಂಚು. ಆಮೇಲೆ ಸಂಪೂರ್ಣವಾಗಿ ಪೆನಂಬ್ರಾಲ್ ಇರ್ತಾನೆ ಚಂದ್ರ. ಅದಾದ್ಮೇಲೆ ಭೂಮಿಯ ದಟ್ಟವಾದ ನೆರಳನ್ನ ಪ್ರವೇಶಿಸೋದಕ್ಕೆ ಪ್ರಾರಂಭಿಸ್ತಾನೆ. ಅಂಬ್ರಾ ಅಂತ ಹೇಳ್ತಾರೆ. ಆ ದಟ್ಟವಾದ ನೆರಳನ್ನ ಚಂದ್ರ ಪ್ರವೇಶಿಸೋದಕ್ಕೆ ಪ್ರಾರಂಭ ಆದಾಗ ಚಂದ್ರನ ಆ ಭಾಗ ಪ್ರವೇಶಿಸಿದ ಭಾಗ ಕಪ್ಪಾಗಿ ಕಾಣಿಸುತ್ತೆ. ಮಾರ್ಚ್ 3, 2026 ಅಂದ್ರೆ ಬರುವ ಮಾರ್ಚ್ 3 ಈ ವರ್ಷದ ಮೊದಲ ಚಂದ್ರಗ್ರಹಣ